ನಿಮ್ಮ ಫಿಟ್ನೆಸ್ ಜರ್ನಿಯಲ್ಲಿ ನೀವೇನಾದ್ರೂ ಈ ಮಿಸ್ಟೇಕ್ ಮಾಡ್ತಾ ಇದ್ರೆ ಇವತ್ತೇನೆ ಸ್ಟಾಪ್ ಮಾಡಿ. ಯಾವ್ದು ಅದು ಮಿಸ್ಟೇಕ್ ಅಂದ್ರೆ ಕಂಪ್ಯಾರಿಸನ್. ನಾವು ಯಾವಾಗೂ ಬೇರೆಯವರಿಗೆ ಕಂಪೇರ್ ಮಾಡ್ತಾನೆ ಇರ್ತೀವಿ. ಅಯ್ಯೋ ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ಅವ್ರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅವ್ರು ಅಷ್ಟು ಚೆನ್ನಾಗಿರೋ ಬೈಸಿಪ್ಸ್ ಮಾಡಿದ್ದಾರೆ, ಅವ್ರು ಸಿಕ್ಸ್ ಪ್ಯಾಕ್ ಮಾಡಿದ್ದಾರೆ, ಅಯ್ಯೋ ನನ್ಗೇನು ಆಗ್ತಾ ಇಲ್ವಲ್ಲ ಅಂತ ನಾವು ಕಂಪೇರ್ ಮಾಡ್ತಾ ಇರ್ತೀವಿ. ನಾವೇನ್ ಮರ್ತೋಗ್ತೀವಿ ಅಂದ್ರೆ ನಾವೇನ್ ಅಚೀವ್ ಮಾಡ್ಕೊಂಡ್ ಬಂದಿರ್ತೀವಿ ಸ್ಟೆಪ್ ಬೈ ಸ್ಟೆಪ್, ನಾವು ನಮ್ಮ ಜರ್ನಿಯಲ್ಲಿ ಬಂದಿರೋದನ್ನ ನಾವು ಮರ್ತೇ ಹೋಗ್ತೀವಿ. ನಾವು ಅದಕ್ಕೆ ಥ್ಯಾಂಕ್ಫುಲ್ ಆಗೇ ಇರೋದಿಲ್ಲ. ನಿಮಗೆ ಒಳ್ಳೆ ನಿದ್ದೆ ಬರ್ತಾ ಇರೋದಾಗಿರ್ಬೋದು, ನಿಮ್ಮ ಪೇನ್ಸ್ ಕಮ್ಮಿ ಆಗಿರ್ಬೋದು, ನೀವು ಆಕ್ಟಿವ್ ಆಗಿರೋದಾಗಿರ್ಬೋದು, ಥ್ರೂ ಔಟ್ ದ ಡೇ ಎನರ್ಜೆಟಿಕ್ ಆಗಿ ಇರೋದಾಗಿರ್ಬೋದು, ಈ ತರ ಎಷ್ಟೋ ಚಿಕ್ಕ ಚಿಕ್ಕ ವಿಷಯಗಳನ್ನ ಇರುತ್ತೆ. ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರಿ. ಆಮೇಲೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ಗೋಸ್ಕರ ನೀವು ವರ್ಕ್ ಮಾಡ್ತಾ ಹೋಗಿ. ಯಾವಾಗ ಕಂಪೇರ್ ಮಾಡ್ಬಿಡಿ, ಅಯ್ಯೋ ನಾನು ಇಷ್ಟು ದಿವಸದಿಂದ ಟ್ರೈನ್ ಮಾಡ್ತಾ ಇದ್ದೀನಿ, ನಾನು ಇನ್ನ ಮುಂದಕ್ಕೆ ಹೋಗಿಲ್ಲ, ನನ್ಗಿನ್ನ ರಿಸಲ್ಟ್ಸೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡಿಮೋಟಿವೇಟ್ ಆಗೋದಕ್ಕಿಂತ ಪ್ರತಿ ಒಂದಕ್ಕೂ ಟೈಮ್ ತಗೊಳುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾವು ಮೇಲ್ ಹೋದಂಗೆ ಚಾಲೆಂಜಸ್ ಬರ್ತಾನೆ ಇರುತ್ತೆ. ನಾವು ಆ ಚಾಲೆಂಜಸ್ನ ಫೇಸ್ ಮಾಡಿ ಮುಂದಕ್ಕೆ ಹೋಗ್ತಾನೆ ಇರ್ಬೋದು. ಯಾವಾಗೂ ನೀವು ಆ ಹಸು ಅನ್ನೋದು ಇದೆಯಲ್ಲ ಟ್ರಾನ್ಸ್ಫಾರ್ಮೇಶನ್ಗೆ, ಅದನ್ನ ಕಳ್ಕೊಳಕ್ ಹೋಗ್ಬಾರ್ದು. ಹೋಪ್ ದಿಸ್ ಇನ್ಫಾರ್ಮೇಶನ್ ಹೆಲ್ಪ್ಸ್. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.